ಗುಡ್ ಮಾರ್ನಿಂಗ್ ಇಂಡಿಯನ್ಸ್, ನಾನು ನಿಮ್ಮ ಅಜ್ಜಿಗೆ. ನಾನು ನಿಮಗೆ ತೋರಿಸ್ತಿರೋದು ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650. ಗಾಡಿ ಓನರ್ ಆಕ್ಸೆಸರೀಸು, ಕ್ರ್ಯಾಶ್ ಗಾರ್ಡು ಮತ್ತು ಎಕ್ಸಾಸ್ಟು, ಏರ್ ಫಿಲ್ಟ್ರು, ಆಮೇಲೆ ಸೀಟ್ ಕವಲು, ಆಮೇಲೆ ಮಿರರ್ಸ್ ಚೇಂಜ್ ಮಾಡಿದ್ದಾರೆ. ಸೊ ಬನ್ನಿ ಒಂದು ರೈಡ್ ಹಾಕೊಂಬರೋಣ. ಇಂಜಿನ್ ಫಿಸಿಕ್ಷನ್ ನೋಡೋಕ್ಕೋದ್ರೆ 647.95 cc, 47.4 PS ಬರುತ್ತೆ. ಈ ಗಾಡಿಗೆ ಟರ್ನಿಂಗ್ ರೇಡಿಯಸ್ ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾರೆ. ಯೂಶಲಿ ಕೆಫೆ ರೇಸಸ್ಗೆಲ್ಲ ಟರ್ನಿಂಗ್ ರೇಡಿಯಸ್ ಸ್ವಲ್ಪ ಕಮ್ಮಿನೇ. ಇನಿಷಿಯಲ್ಲು ಮತ್ತು ಫುಲ್ಲು ನೆಕ್ಸ್ಟ್ ಲೆವೆಲ್ ಆಗಿದೆ ಈ ಗಾಡೀಲಿ. ಈ ಗಾಡಿಗೆ ತುಂಬಾ ಶಾರ್ಟ್ ಗೇರ್ಸ್ ಕೊಟ್ಟಿದ್ದಾರೆ. GT 535ಗೂ ಶಾರ್ಟ್ ಗೇರ್ಸ್ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ, ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಮ್ಮಿ ಕೊಟ್ಟಿರ್ತಾರೆ ಈ ಗಾಡಿಗಳಿಗೆ. ಈ ಗಾಡಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಕಮ್ಮಿ ಕೊಟ್ಟಿರ್ತಾರೆ ಅಂತ. ಇದು ಟ್ವಿನ್ ಸಿಲಿಂಡರ್ ಆಗೋದ್ರಿಂದ ಮಿಡ್ಡು ಮತ್ತು ಟಾಪ್ ಎಂಡು ನಿಮಗೆ ಲ್ಯಾಗಿನೆಸ್ ಅನ್ಸಲ್ಲ ನಿಮಗೆ. ಥ್ರಾಟಲ್ ರೆಸ್ಪಾನ್ಸ್ ಕೂಡ ತುಂಬ ಕ್ವಿಕ್ಕಾಗಿದೆ ಈ ಗಾಡೀಲಿ. ಬ್ರೇಕ್ ಮೇಲೆ ಕೈ ಇಟ್ಕೊಂಡೇ ಇರಬೇಕು, ಯಾಕಂದರೆ ಇಲ್ಲಿ ಟ್ರಾಫಿಕಲ್ಲಿ ಎಲ್ಲೆಲ್ಲಿ ಏನು ನಿಲ್ಲಿಸ್ತಾರೆ ಅಂತಲೇ ಗೊತ್ತಾಗಲ್ಲ. ಬ್ರೇಕಿಂಗ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಸೊ ಆದರೆ ಇವರು ABS ಮೇಲೆ ವರ್ಕ್ ಮಾಡಬೇಕಾಗಿತ್ತು ಸ್ವಲ್ಪ. ಟ್ರಾಫಿಕಲ್ಲಿ ಬ್ರೇಕಿಂಗ್ ಅಷ್ಟು ನಿಮ್ಗೆ ಗೊತ್ತಾಗಲ್ಲ, ಆದರೆ ನಿಮ್ಮ ಹೈವೇಗೆ ಹೋದಾಗ ಮಾತ್ರ ಇದ್ರಲ್ಲಿ ಗೊತ್ತಾಗೋದು ನಿಮಗೆ ಬ್ರೇಕಿಂಗ್ ಬಿಟ್ಟು ಇನ್ನೂ ಬೇಕು ಅಂತ ಅನಿಸುತ್ತೆ. ಈ ಗಾಡೀಲಿ ಈ ಥರ ನುಗ್ಸಾಡೋಕೆ ಏನೋ ಒಂಥರ ಮಜಾ ಆಗೋರು. ಸೀಟಿಂಗ್ ಕಂಫರ್ಟ್ ಬಗ್ಗೆ ಹೇಳೋಂಗೆ ಇಲ್ಲ, ಆದರೆ ನಿಮಗೆ ಗಾಡಿ ಓಡಿಸ್ಬೇಕಾದ್ರೆ ಸೀಟಿಂಗ್ ಪೋಸ್ಟ್ರ್ ಇದೆಯಲ್ಲ, ಅದು ತುಂಬ ಅಗ್ರೆಸಿವ್ ಆಗಿದೆ. ನೀವು ಲಾಂಗ್ ಡಿಸ್ಟೆನ್ಸ್ನ ಕವರ್ ಮಾಡ್ತೀರಾ ಅಂದರೆ ಅವಾಗೇನು ಫೀಲ್ ಆಗೋಲ್ಲ ನಿಮಗೆ. ಓಡಿಸ್ದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಬ್ಯಾಕ್ ಪೇನ್ ಮತ್ತು ವಿಸ್ಟ್ ಪೇನ್ ನಿಮ್ಗೆ ಗೊತ್ತಾಗುತ್ತೆ. ಈ ಗಾಡಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿರೋದು 1960s ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 250 ಅಂತ. ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಕಾಂಟಿನೆಂಟಲ್ GT ಪ್ರೊಡಕ್ಷನ್ನು. 1960s ಬ್ರಿಟಿಷ್ ಕೆಫೆ ರೈಸಸ್ ಅಂತ ಕರೀತಾ ಇದ್ರು. ಈ ಗಾಡಿನ ಅಬ್ರಾಡಲ್ಲಿ ಇವಾಗ್ಲೂ ಬ್ರಿಟಿಷ್ ಕೆಫೆ ರೈಸಸ್ ಅಂತಲೇ ಕರೀತಾರೆ. ರೀಸನ್ ಬಂದು ಏನಿಲ್ಲ, ಫಸ್ಟು ಮ್ಯಾನುಫ್ಯಾಕ್ಚರ್ ಆಗಿರೋದು ಬ್ರಿಟಿಷಲ್ಲಿ. ಹೋಗ್ತಾ ಹೋಗ್ತಾ ಸಿದ್ಧಾರ್ಥ್ ಲಾಲ್ ಅಂತ ಅವರು ಇಂಡಿಯಾದಲ್ಲಿ ರಾಯಲ್ ಎನ್ಫೀಲ್ಡ್ನ ಪರ್ಚೇಸ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ರಾಯಲ್ ಎನ್ಫೀಲ್ಡ್ ಬಂದಮೇಲೆ ಇಂಡಿಯನ್ ಆರ್ಮಿಗೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರು. ರಾಯಲ್ ಎನ್ಫೀಲ್ಡ್ ಇಂಡಿಯಾಗೆ ಬಂದಮೇಲೆ ಇಂಡಿಯನ್ ಆರ್ಮಿಗೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಇನ್ನೂ ಹೈಪ್ ಆಯಿತು ಗಾಡಿ. ಆಮೇಲೆ ಸೇಲ್ಸ್ ಕೂಡ ಜಾಸ್ತಿ ಆಯಿತು. ನಿಮಗೆ CC ಮತ್ತು PS ಹೇಳಿದೆ. ಸೊ ಇದ್ರ ಟಾರ್ಕ್ ಬಂದು 52.3 Nm ಟಾರ್ಕ್. ಸೊ ಟ್ಯಾಂಕ್ ಕೆಪಾಸಿಟಿ ಬಂದು 12.5 ಲೀಟರ್ಸು. ಸೊ ಮೈಲೇಜು ಒಂದು 27-30 ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ. ಸೊ ಇವರು ಎಕ್ಸಾಸ್ಟ್ ಹಾಕ್ಸಿದಾರಲ್ಲ ಸ್ವಲ್ಪ ಕಮ್ಮಿ ಕೊಡುತ್ತೆ. ಎಕ್ಸಾಸ್ಟ್ ಹಾಕ್ಸಿದ್ಮೇಲೆ ನಿಮಗೆ 20-25 ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಗಾಡಿ ಕಲರ್ ಬಂದು ಮಿಸ್ಟರ್ ಕ್ಲೀನ್ ಅಂತ. ಸೊ ನಮ್ಮ ಇಂಡಿಯನ್ಸು ಆಲ್ಮೋಸ್ಟ್ ಎಲ್ಲರಿಗೂ ಕ್ರೋಮ್ ಕಲರ್ ಅಂತಲೇ ಹೇಳೋದು. ಸೊ
ಇದಕ್ಕೆ PPF ಹಾಕ್ಸಿದ್ರೇ ಬೆಸ್ಟು, ಯಾಕಂದರೆ ಓನರು ಅಷ್ಟೇ 2-3 ಮಂತ್ಸಲ್ಲಿ ಕ್ರೋಮ್ ಕಲರ್ ಅಂತ PPF ಹಾಕ್ಸಿದ್ದಾರೆ. ನೀವು ಕೂಡ ಗಾಡಿ ಮೇಂಟೆನೆನ್ಸ್ಗೋಸ್ಕರ PPF ಹಾಕ್ಸ್ಬಿಡಿ. ಯಾಕಂದರೆ ಇಂಥ ಕಲರ್ಗಳಲ್ಲಿ ಒಂಚೂರು ಸ್ಕ್ರ್ಯಾಚಸ್ ನೋಡಿದ್ರೂ ಎತ್ತು ಕಾಣಿಸ್ಬಿಡುತ್ತೆ. ಸೊ ನೀವು ಏನಿದ್ರು PPF ವಾರಂಟಿ ಇದ್ದರೆ ಮಾತ್ರ ನೀವು ಮಾಡಿಸಿ, ಇಲ್ಲ ಅಂದರೆ ಕಲರ್ ಕಿತ್ಕೊಂಬರೋ ಸಾಧ್ಯತೆಗಳಿದೆ. ಇದು ಟಾಪ್ ಸ್ಪೀಡ್ ನೋಡೋಕೆ ಹೋದರೆ ಕಂಪನಿ ಅವ್ರು ಕ್ಲೈಮ್ ಮಾಡಿರೋದು 169 km/h ಅಂತ. ಸೊ ಓನರು ಎಕ್ಸಾಸ್ಟ್ ಹಾಕ್ಸಿರೋದ್ರಿಂದ 180-185ವರೆಗೂ ಗಾಡಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇನ್ ಫ್ಯೂಚರ್ ನಾವು 535 GT ಓಡಿಸೋಣ ಅಂತ ಪ್ಲ್ಯಾನ್ ಇದೆ. ಗಾಡಿ ಓನರು ನೈಟ್ ರೈಡ್ ಮಾಡಿದ್ದಾರೆ. ಸೊ ಆ ಕ್ಲಿಪ್ ಆಮೇಲೆ ಹಾಕ್ತೀನಿ. ವಿತ್ DB ಕಿಲ್ಲರು ಮತ್ತು ವಿತೌಟ್ DB ಕಿಲ್ಲರ್ ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ, ಬನ್ನಿ. ಇವಾಗ ಓನರು ಎಕ್ಸಾಸ್ಟ್ಗೆ DB ಕಿಲ್ಲರ್ ಹಾಕ್ತಾಯಿದ್ದಾರೆ. ಸೊ ಎಕ್ಸಾಸ್ಟ್ ನೋಟ್ ಕೇಳೋಣ, ಬನ್ನಿ. ಓಕೆ ಇಂಡಿಯನ್ಸ್, ನಾನು ನಿಮ್ಮ ನೆಕ್ಸ್ಟ್ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬೈ ಬಾಯ್, ಪೀಸ್.